ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಜೋರಾಗ್ತಾ ಇದೆ. ಈ ಸಂಘರ್ಷದ ಎಫೆಕ್ಟ್ ಭಾರತಕ್ಕೆ ಜೋರಾಗಿ ತಟ್ತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿರುವಂತಹ ಆಟೋ ಚಾಲಕರು ಆಟೋ ಗ್ಯಾಸ್ ದರ ಏರಿಕೆಗೆ ಕಂಗಾಲಾಗಿದ್ದಾರೆ. ಮೈಸೂರಿನಲ್ಲಿರುವಂತಹ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಆಟೋ ಗ್ಯಾಸ್ ದರ ಏರಿಕೆಗೆ ಕಂಗಾಲಾಗಿದ್ದಾರೆ ಸಾರಥಿಗಳು. ಸದ್ಯ ಆಟೋ ಗ್ಯಾಸ್ ಲೀಟರ್ ಮೇಲೆ 12 ರೂಪಾಯಿ ಏರಿಕೆ ಮಾಡಲಾಗಿದೆ. ಬರೋಬ್ಬರಿ 12 ರೂಪಾಯಿ ಏರಿಕೆ ಮಾಡಲಾಗಿರುವಂಥದ್ದು. ನಿನ್ನೆ 71 ರೂಪಾಯಿ 61 ಪೈಸೆ ಇತ್ತು. ಇವತ್ತು 83 ರೂಪಾಯಿ 53 ಪೈಸೆಗೆ ಜಂಪ್ ಆಗಿದೆ. ದರ ಏರಿಕೆ ಬಗ್ಗೆ ಆಟೋ ಚಾಲಕರು ದೊಡ್ಡ ಮಟ್ಟದ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಆಟೋ ಚಾಲಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಕೆಲವೊಂದಿಷ್ಟು ಬಂಕ್ಗಳ ಮುಂದೆ ನೋ ಸ್ಟಾಕ್ ಎನ್ನುವಂಥ ಬೋರ್ಡ್ ಕಂಡು ಬರ್ತಾ ಇದೆ. ಈ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಇಸ್ರೇಲ್ ಮತ್ತೆ ಅಮೆರಿಕ ನಡುವೆ ನಡೆಯುತ್ತಿರುವಂತಹ ಯುದ್ಧದ ಎಫೆಕ್ಟ್ ದೇಶಕ್ಕೂ ಕೂಡ ತಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಮೈಸೂರಿನಲ್ಲಿರುವಂತಹ ಹಲವಾರು ಆಟೋ ಚಾಲಕರಿಗೆ ಮತ್ತೆ ಕಮರ್ಷಿಯಲ್ ಗ್ಯಾಸ್ ಅನ್ನ ಬಳಸುವಂತಹ ಹೋಟೆಲ್ ಮಾಲೀಕರಿಗೆ ಇದರ ಬಿಸಿ ತಟ್ಟಿರುವಂತದ್ದು. ಇದರಿಂದಾಗಿ ಆಟೋ ಚಾಲಕರಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಏನು ಮಾರ್ಚ್ ಮೊದಲ ದಿನದಲ್ಲೇ ಕೂಡ ಒಂದು ಕಮರ್ಷಿಯಲ್ ಗ್ಯಾಸ್ ಏರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಆಟೋ ಚಾಲಕರಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಇಷ್ಟು ದಿನ ಆಟೋವನ್ನು ಓಡಿಸಿ ಜೀವನವನ್ನು ಕಟ್ಕೊಂಡಿದ್ದಂತಹ ಚಾಲಕರಿಗೆ ಒಂದು ಹೊರೆಯಾಗಿರುವಂತದ್ದು. ಈಗ ನೋಡಬಹುದು, ಮೈಸೂರಿನ ಒಂದು ಪೆಟ್ರೋಲ್ ಬ್ಯಾಂಕ್ ನಲ್ಲಿ ಕೂಡ ಆಟೋ ಚಾಲಕರು ಈಗಾಗಲೇ ಸಾಲುಗಟ್ಟಿ ನಿಂತಿರುವಂತದ್ದು. ಮಾರ್ಚ್ ಮೊದಲ ದಿನದಿಂದಲೇ ಕೂಡ ಒಂದು ಗ್ಯಾಸ್ ಬೆಲೆ ಏರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಏನು ಆಟೋವನ್ನು ಓಡಿಸಿ ಜೀವನವನ್ನ ಕಟ್ಕೊಂಡಿದ್ದಂತಹ ಆಟೋ ಚಾಲಕರಿಗೆ ಇದು ಈ ಬೆಲೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಹೊರೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಒಂದು ಭಾಗದಲ್ಲಿ ಒಂದು ಕಮರ್ಷಿಯಲ್ ಗ್ಯಾಸ್ ಬೆಲೆ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಹಲವಾರು ಹೋಟೆಲ್ಗಳು ಈಗಾಗಲೇ ಬಾಗಿಲನ್ನು ಹಾಕೊಂಡಿರುವಂತದ್ದು. ಕೆಲವು ಹೋಟೆಲ್ಗಳಲ್ಲಿ ಒಂದು ವಲಯಗಳಲ್ಲಿ ಅಡಿಗೆಯನ್ನ ಮಾಡಿಕೊಂಡು ಮತ್ತೆ ಇನ್ನಿತರ ಸಿಕ್ಕುವಂತ ಗ್ಯಾಸ್ ಅನ್ನ ಬಳಸಿಕೊಂಡು ಒಂದು ಹೋಟೆಲ್ಗಳನ್ನ ನಡೆಸ್ತಿದ್ದಾರೆ. ಆದ್ರೆ ಕೆಲವೊಂದು ಹೋಟೆಲ್ಗಳು ಕಮರ್ಷಿಯಲ್ ಗ್ಯಾಸ್ ಬೆಲೆ ಹೆಚ್ಚಾಗಿದೆ ಮತ್ತೆ ಪೂರೈಕೆಯಲ್ಲಿ ಕೂಡ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮುಚ್ಕೊಂಡಿರುವಂತದ್ದು. ಅದಲ್ಲದೆ ಬೀದಿ ಬದಿ ವ್ಯಾಪಾರಸ್ಥರಿಗೂ ಕೂಡ ಒಂದು ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆ ಮತ್ತೆ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಜೀವನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಹಲವಾರು ಆಟೋ ಚಾಲಕರು ಇಂದು ಒಂದು 12 ರೂಪಾಯಿ ಬೆಲೆ ಏರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ತಮ್ಮ ಜೀವನವನ್ನ ಅಂದ್ರೆ ಆಟೋವನ್ನ ಓಡಿಸಿ ತಮ್ಮ ಜೀವನವನ್ನ ಕಟ್ಕೊಂಡಿದ್ರು, ಸಂಸಾರವನ್ನ ನಡೆಸ್ತಾ ಇದ್ರು. ಆದ್ರೆ ಅಲ್ಲಿಂದಲೇ ಕೂಡ ಒಂದು ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ, ಅಲ್ಲಿಂದಲೇ ಕೂಡ ಸರಿ ಆಗ್ತಾ ಇತ್ತು. ಆದ್ರೆ ಇಂದು ಗ್ಯಾಸ್ ಬೆಲೆ ಏರಿಕೆ ಆಗಿದೆ. ಒಂದು ಗ್ರಾಹಕರಿಗೆ ಒಂದು ಆ ಬೆಲೆಯನ್ನ ಅಂದ್ರೆ ಪ್ರಯಾಣದ ದರವನ್ನು ಕೂಡ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಹೊರೆ ಯಾಕೆ ಬೇಕು ಅಂತ ಹೇಳಿ ಕೂಡ ಒಂದು ಆಟೋ ಚಾಲಕರಾಗಿರ್ಬೋದು ಮತ್ತೆ ಆಟೋದಲ್ಲಿ ಸಂಚಾರ ಮಾಡುವಂತ ಗ್ರಾಹಕರಿಗೆ ಕೂಡ ಇದು ಹೊರೆ ಆಗ್ತಾ ಇರುವಂತದ್ದು. ಈಗಾಗಲೇ ಆಟೋ ಚಾಲಕರು ಒಂದು ಗ್ಯಾಸ್ ಅನ್ನು ತುಂಬಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದು ಪೆಟ್ರೋಲ್ ಬ್ಯಾಂಕ್ ಗಳಿಗೆ ಬಂದಿರುವಂತದ್ದು. 12 ರೂಪಾಯಿ ಗ್ಯಾಸ್ ಬೆಲೆ ಏರಿಕೆಯಾಗಿದೆ. ಹಿಂಗಾಗಿ ಸಾಕಷ್ಟು ಗ್ರಾಹಕರಿಗೆ ಒಂದು ಹೊರತವನ್ನ ಬಿದ್ದಿರುವಂತದ್ದು. ಸರ್, ಯುದ್ಧದ ಒಂದು ಭೀತಿ ಒಂದು ಭಯದಿಂದಾಗಿ ಕೂಡ ಸಾಕಷ್ಟು ಗ್ಯಾಸ್ ನ ಬೆಲೆ ಏರಿಕೆ ಆಗ್ತದೆ ಮತ್ತೆ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಇದು ಆಟೋ ಚಾಲಕರಿಗೆ ಯಾವ ರೀತಿ ಸಂಕಷ್ಟ ಎದುರಾಗಿರುವಂತದ್ದು ಸರ್? ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಊಟ ತಿಂಡಿಗೆ ಏನು ಇಲ್ಲ, ಎಲ್ಲ ಗಾಡಿ ಓಡಿಸೋದು ಸುಮ್ನೆ ನಿಲ್ಲಿಸ್ಬಿಟ್ರೆ ಒಳ್ಳೇದು ಕಾಣ್ತಾ ಇದೆ. ಈಗ ತಿರ್ಗಾ 12 ರೂಪಾಯಿ ಜಾಸ್ತಿ ಆಗಿದೆಯಲ್ಲ, ಒಟ್ಟು 20-30 ರೂಪಾಯಿ ಜಾಸ್ತಿ ಆಗಿದೆ. ಜೀವನ ಹೆಂಗ್ ನಡೆ? ನಮ್ ಜೀವನನೇ ಇದ್ರಲ್ಲಿ ಬೆಳಗ್ಗೆ ಎತ್ತರ ಇದೇನಲ್ಲ ಜೀವನ ನಮ್ದು. 10 ರೂಪಾಯಿನೂ ಕೊಡಲ್ಲ, 5 ರೂಪಾಯಿನೂ ಕೊಡಲ್ಲ. ಅವ್ರು ಕೇಳಿದ್ರೆ ನಾವೇನ್ ಮಾಡವ ಅಂತಾರೆ. ಅದೇ ತುಂಬಾ ಕಷ್ಟ ಇದೆ. ಹೆಂಗ್ ನಡೆಸ್ಬೇಕನ್ನೋ ಗೊತ್ತಾಗ್ತಾ ಇಲ್ಲ. ಈಗ ಹಲವಾರು ಆಟೋ ಚಾಲಕರ ಒಂದು ಸಂಕಷ್ಟಕ್ಕೆ ಎದುರಾಗಿರುವಂತದ್ದು. ಗ್ಯಾಸ್ ಬೆಲೆ ಒಂದು ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ, ಗ್ಯಾಸ್ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ. ಇದು ಯುದ್ಧದ ಎಫೆಕ್ಟ್ ನಿಂದಾಗಿ ಒಂದು ಸಾಮಾನ್ಯ ಜನರಿಗೆ ಹೊರೆ ಬಿದ್ದಿರುವಂತದ್ದು. ಹಲವಾರು ಹೋಟೆಲ್ಗಳು ಬಾಗಿಲನ್ನು ಹಾಕೊಂಡ್ರೆ ಕೆಲವು ಒಂದು ಆಟೋ ಚಾಲಕರು ಕೂಡ ಆಟೋವನ್ನ ಸಂಚಾರ ಮಾಡೋದನ್ನ ನಿಲ್ಲಿಸಬೇಕು, ಇಲ್ಲಾಂದ್ರೆ ನಮಗೆ ಬೆಲೆ ಹೆಚ್ಚು ಮಾಡಿರುವಂತದ್ದು ಗ್ರಾಹಕರಿಗೆ ಹೆಚ್ಚು ಹಣವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಮ್ಮ ಜೀವನವು ನಡೀತಾ ಇತ್ತು. ಈಗ ಜೀವನವನ್ನು ನಡೆಸೋದಕ್ಕೆ ಕಷ್ಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಆಟೋವನ್ನು ನಿಲ್ಲಿಸಬೇಕು ಅಂತ ಹೇಳಿ ಹಲವಾರು ಚಾಲಕರು ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಪ್ರೇಮ್, ಮೈಸೂರು.